ಆರಾಮದ್ರಲ್ಲ? ಆರಾಮ್ರಿ. ಎಲ್ಲ ನಿಮ್ಮ ಆಶೀರ್ವಾದ. ಎಲ್ಲರಿಗೂ ಭಗವಂತನ ಆಶೀರ್ವಾದ ರೀ. ಮತ್ತೆ ರೀ ನಾವು ಮಾನ್ಯ ಯಾವುದೋ ಒಂದು ಹಾಳಾಗಿ ನಿಂತದ ನಮಗೆ. ಯಾವ್ದ್ರಿ? ನಿಮ್ಮನ್ನ ಇದು ಮಾಡಿದ್ರೆ ಬರೋಬ್ಬರಿ ಯಾಕೈತ್ರಿ? ಇನ್ನ ನೋಡ್ರಿ ಅದು ಟೈಮ್ ಐತಿ. ಐತೆ. ಇಲ್ಲೆಲ್ಲ ಹಿಂಗೆ ಚೂರ್ಣಗಳನ್ನು ತೂಕ ಮಾಡಿ ಕೊಡ್ಸೋದು ಸರ್. ಹಾಂ ಇವು ಯಾವ್ಯಾವ ರೋಗಕ್ಕೆ ಹಾಂ ಇಲ್ಲಿ ಇದು ಲಿಸ್ಟ್ ಇರ್ತದೆ ರೀ. ಹಿಂಗೆ ಈ ಎಲ್ಲ ಗಿಡಮೂಲಿಕೆಗಳನ್ನು ಹಿಂಗೆ ಒಂದು ಇಷ್ಟಿಷ್ಟು ಗ್ರಾಮ್ದಾಗ ಕೊಡ್ಸೋದು ರೀ. ಏನು ಬತ್ತು ಪಳೆಯ ಒಂದು ನಿಮಿಷ ನಿಮಗೂ ಗೊತ್ತಾಗತ್ತೆ. ಹರಿದ್ರ ಕಾಂಡ ಇದೊಂದು ವನಸ್ಪತಿ ಸರ್. ಇದು ತರಿಸಿರ್ತೀವಿ. ನಾವೇನು ತಯಾರು ಮಾಡೋದ್ರಿಂದ ತೊಗೊಳೋದ್ರಿ. ಇದನ್ನೊಂದು ಪ್ರಮಾಣ ಇರ್ತದೆ ರೀ. ಇಷ್ಟ ಗ್ರಾಮ್ ಕೊಡ್ಸ್ಬೇಕಾಗ್ತದೆ. 31 ಅಂದರೆ 20, 25, 26, 25 ಗ್ರಾಮ್. 35 ಗ್ರಾಮ್ ಏನಾಯ್ತು? ಬಾಡಿಗೆ ಮನೆ ಯಾವಲ್ಲ ಸಲ ಫುಲ್ ಅದಾವ ಸರ್. ಹಾಂ ಇನ್ನೊಂದು ಗ್ರಾಮ್ ಹಾಕಿ 41 ಅಂದ್ರೆ 64 ಪ್ರಮಾಣ ಇರ್ತದೆ ಸರ್. ಮತ್ತು ಇಲ್ಲಿ ಬರೆದಿಡ್ಬೇಕು ಸರ್. ಎಷ್ಟು ಗ್ರಾಮ್ ಹಾಕಿದ್ದೀವಿ ನಾವು, ಇದು ಎಲ್ಲ ಮಿಕ್ಸ್ ಹಾಕಿರೋದು ಇದ್ರೆ ಪ್ರತಿಯೊಂದು ಹಾಕಿದಂಗೆ ರೀ ಇದನ್ನು ಮಿಕ್ಸ್ ಮಾಡ್ಕೋತಿರ್ಬೇಕು ರೀ. ಅಂದ್ರೆ ತೊಗೊಳ್ಳೋ ಮಂದಿ ಎಲ್ಲನೂ ಬರ್ಬೇಕ್ರಿ ಅವ್ರಿಗೆ. ಟೈಮ್ ಐತ್ರಲ್ಲ ನಿಮ್ಗೆ 10 ನಿಮಿಷ ಐತ್ರಿ ಸರ್. ಏನು ಸಂಜೆ 6:30ಗೆ? ಅಲ್ಲಿ ತನಕ ಇಲ್ರಿ. ಇದು ಒಂದು ಮುಗಿಸ್ತ ನಿಮ್ಮದು ನೆಲನೆಲ್ಲಿ ಇಲ್ಲಿ ಭೂಮಾವಲಿಕ ಅಂತ ಸರ್. ಭೂಮಾವಲಿಕ ಅಂದ್ರೆ ಒಂದಾರಿ, ನೆಲನೆಲ್ಲಿ ಅಂದ್ರೆ ಒಂದಾರಿ. ಇದು 11 ಗ್ರಾಮ್ ಐತಿ ಸರ್. ನಾ 20 ಗ್ರಾಮ್ ಕುಡ್ಸಾಯ್ತೇನೆ. 20 ಒಂದು 11 ರೇಟ್ ಆದ್ರಿ 31 ಆಗ್ಬೇಕು. ಅದು ಇದು ಆಗಂಗಿಲ್ಲ ಸರ್. ಅದ್ರ ಸೆಟ್ಟಿಂಗ್ ಒಮ್ಮೆ ಇಟ್ಕೊಂಡು ಬರ್ತೈತೆ ರೀ. ಹಗಲೆಲ್ಲ ಬಟನ್ ಬಡ್ಕೋದು ಕುಂಡ್ರೋದಕ್ಕೆ. ಇದು 11 ಗ್ರಾಮ್ ಪ್ಲಸ್ 20 31 ಆದ್ರೆ ಆತಲ್ಲಿ. ಇದು ಸ್ವಲ್ಪ ಕಡಿಮೆ ಐತ್ರಿ. ಇದರಿಂದ ಹಾಕೋದು ಅಂದ್ರೆ 24 ಗ್ರಾಮ್ ಅಂತ. 24 11 ತೆಗೆದ್ರೆ 24 11 ತೆಗೆದ್ರೆ 13 ಉಳಿತ್ರಿ. ಇಲ್ರಿ, ಇದು 20 ಗ್ರಾಮ್ ಒಂದು ಹಾಕ್ತಾರೆ. 23 ಗ್ರಾಮ್ 23 ಗ್ರಾಮ್ 23 ಗ್ರಾಮ್ ಬ್ರಾಹ್ಮಿ ಒಂದು ಕೂಡಿಸ್ಬೇಕು ಸರ್. ಬ್ರಾಹ್ಮಿ ಇಲ್ಲ. ಅರ್ಜುನ ಅಂದ್ರೆ ಇದೆ ಸರ್. ಅರ್ಜುನ್ ಅಂದ್ರೆ ಯಾವ್ದು ಸರ್ ಅದು? ಅರ್ಜುನ್ ಅಂತ ಅದು ಒಂದು ಗಿಡದ ಸೆಕ್ಕೆ ಪುಡಿ. ಅರ್ಜುನ್ ಅಂತ ಹೇಳಿ ಒಂದು ಗಿಡ ಇರ್ತೈತೆ. ಅದು ಸೆಕ್ಕೆ ಪುಡಿ, ಅರ್ಜುನ ಪುಡಿ ಅಂತೇಳಿ. ಇದು ರಕ್ತ ಸಂಚಲನಕ್ಕೆ ಭಾಳ ಅನುಕೂಲ ರೀ. ಮತ್ತು ಈ ಹೃದಯ ರಕ್ತನಾಳಗಳಿಗೆ ಭಾಳ ಅದು ಬಟ್ ಹೋಟೆಲ್ ರಕ್ತ ಪರಿಚಲನೆ ಮಾಡ್ತದೆ ಅರ್ಜುನ್ ಅಂತ ಹೇಳಿ. ಒಂದು ಚೂರು ರೀ. ಒಂದು ನಿಮಿಷ ಅರ್ಜುನ್ ಇನ್ನು ಅರ್ಜುನ್ ಹಾಕಬೇಕು. ಇದು ಸ್ವಲ್ಪ ಜಾಸ್ತಿ ಅರ್ಜುನ. ಇದು 40 ಗ್ರಾಮ್ 51 ಆಗುತ್ತೆ ರೀ. ಹೌದು. ನಲವತ್ತೊಂಬತ್ತು ರೇಟ್ ಆದ್ರಿ ಬರಬೇಕು. ಹಾಂ ಬರೋದಿಲ್ಲ.
51 ಅಂದ್ರೆ 40 ಗ್ರಾಮ್ ಬೇಕು. ಇದು 40 ಗ್ರಾಮ್ ಹರಿದ್ರಾಕರಣ ಹಾಕಿ 40 ಗ್ರಾಮ್. ಅಂದರೆ ಎಲ್ಲ ಪ್ರಮಾಣ ಅಷ್ಟು ಹಾಕಂಗಿಲ್ಲ, ಒಂದೊಂದು ಇಂತಿಷ್ಟ ಪ್ರಮಾಣದ ಹಾಕ್ಬೇಕ್ರಿ. ಮತ್ತು ಇದನ್ನು ಮಿಕ್ಸ್ ಮಾಡ್ಬೇಕು ಸರ್. ಮಿಕ್ಸಿಗೆ ಹಾಕಿದ್ರೆ ನಡೀತೈತೆ ಸರ್. ಮಿಕ್ಸಿಗೆ ಹಾಕ್ಬಾರ್ದ್ರಿ, ಯಾಕಂದ್ರೆ ಇದು ಪುಡಿ ಭಾಳ ಸಣ್ಣ ಇರ್ತೈತ್ರಿ, ಅದಕ್ಕೆ ಹತ್ತತ್ರಿ. ಮಿಕ್ಸಿಗೆ ಹತ್ತು ಅದ್ರಾಗ ತೂಕ ಕಡಿಮೆ ಆಕತ್ರಿ. ಅವ್ರು ಮಿಕ್ಸಿಗೆ ಎಲ್ಲ ಅವ್ರು ಗ್ರೈಂಡರ್ದಾಗ ಮಾಡಿರ್ತಾರೆ. ಕುಡಿಸೋದು ಅಷ್ಟರಲ್ಲಿ ಏನು ಕೆಲಸ ಐತಿ ನಮಗೆ. ಕೂಡಿಸ್ರಿ ನಮ್ಗೆ 5 ನಿಮಿಷ ಕುಡಿತಲ್ರಿ. ಪ್ರತಿಯೊಂದು ಏನು ಹಾಕ್ತಿವ್ರಲ್ಲ, ಪ್ರತಿಯೊಂದಕ್ಕೂ ಹಾಕಿದ್ಮೇಲೆ ಹಿಂಗೆ ಕುಡ್ಸಬೇಕ್ರಿ. ಅದನ್ನು ಅಂದ್ರೆ ಮಿಕ್ಸ್ ಕರೆಕ್ಟ್ ಆಗ್ಬೇಕ್ರಿ. ಅದು ಶಂಖಪುಷ್ಪಿ ಗ್ರಾಮಿ ಅಡ್ಡು ಅಂದರೆ ಭೂಮಾವಲಿಕ ಇದು ಗ್ರಾಮ ಭವನ ಎಲ್ಲ ಅದು ನೋಡಿ ಸರ್. ಇನ್ನೊಂದು ಹರಿತಿಕ್ಕಿ ಒಂದೈತಿ. ಹರಿತಿಕ್ಕಿ ತ್ರಿಪ್ಳ ಚೂರ್ಣ, ಹರಿತಿಕ್ಕಿ ತ್ರಿಪ್ಳ ಚೂರ್ಣದಾಗಿಂದ ಒಂದು ಭಾಗ ಇದೆ. ಹರಿತಿಕ್ಕಿ ಅಂದ್ರೆ ಹರಿತಿಕ್ಕಿ, ಹಿತಿಕ್ಕಿ, ಆಮಲಕ್ಕಿ 3 ಕೂಡ ತ್ರಿಪ್ಳ ಚೂರ್ಣ ಹಾಕಿದೆ. ಹರಿತಿಕ್ಕಿ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ರೀ. ಹನ್ನೊಂದು ಗ್ರಾಮ್ ಹೆಸರು, 20 ಗ್ರಾಮ್ ಹಾಕಿ 31 ಕಚ್ಚ. ಬರಬೇಕಿಲ್ರಿ? 20 ಗ್ರಾಮ್, 1 ಗ್ರಾಮ್ ಹೆಚ್ಚು. ಇದು ಕಾಂಬಿನೇಷನ್ ಮೇನ್ ಎದಕ್ಕೆ ಬರ್ತೈತೆ ಸರ್? ಇದು ಅಂದ್ರೆ ಒಂದು ಯಾವುದು ರೋಗ ಇರ್ತೈತ್ರಲ್ಲ, ರೋಗದ ಎಲ್ಲ ಅಭ್ಯಾಸ ಮಾಡಿ ಆ ರೋಗಕ್ಕೆ ಯಾವ್ಯಾವ ಚೂರ್ಣಗಳನ್ನು ಕೂಡಿಸ್ಬೇಕು ಅನ್ನೋದು ನಮ್ಗೆ ಮೊದಲು ಅಭ್ಯಾಸ ಇರ್ತೈತೆ ರೀ. ತಿಳಿತ್ರಿ? ಅಭ್ಯಾಸ ಇತ್ತಂದ್ರೆ ಅಷ್ಟೇ ಅದನ್ನು ಕೂಡ್ಸಾಕ್ ಬರ್ತೈತೆ ರೀ. ಇದು ಒಂದು ರೋಗದ ಮೇಲೆ ಐತೆ ಸರ್. ಈ ರೀತಿ ಎಲ್ಲ ಇರ್ತೈತೆ. ಇದು ಮೇನ್ ಅದಕ್ಕೆ ಇದು ಭಾಳ ಇಂಪಾರ್ಟೆಂಟ್ ರೋಗ ಐತಿ ಸರ್. ಇಂಪಾರ್ಟೆಂಟ್ ಅಂದರೆ ಒಂದು ಕೆಟ್ಟ ರೋಗ ಐತಿ, ಅದ್ರ ಸರ್ ನೀವೇ ಹೇಳ್ಬೇಕಾಗುತ್ತೆ. ಎರಡು 2006 ಆಗಿನ ಪೇಷಂಟ್ ಸರ್. ಇಲ್ಲೇ ನೀವು ಇಂಗ್ಲೀಷ್ ಬರ್ತಾವಲ್ಲ, ನಿಂದ್ರಿ ಕಾಣ್ತೈತಿ. ಇನ್ನೂ ಬದುಕೈತ್ರಿ ಪೇಷಂಟ್. 2006ರಿಂದ ನನ್ನ ತೆರಿ ಪ್ರಕಾರ ಚೂರ್ಣ ಕೊಡತ್ತೀನಿ ರೀ. 2006 ಕೇಸ್ ಪೇಪರ್ ಎಂಟ್ರಿ ಆಗೈತಿ. HIV ಟೆಸ್ಟ್ ಇನ್ ಪಾಸಿಟಿವ್. ಅದು ನೆಗೆಟಿವ್ ಒಟ್ಟೆ ಬರಂಗಲ್ಲ ರೀ. ಅವ್ರು ಇನ್ನೂ ತನಕ ಆರಾಮಿರ್ತಾರೆ. ಇದು ಹಿಂಗೆಲ್ಲ ಕೊಡ್ಬೇಕು ಸರ್. ಇದು ಟೋಟಲ್ ಅವ್ರ ಬದಲ ಹಿಂಗೆ ರಿಪೋರ್ಟ್ ಇರ್ತದೆ ಸರ್. ಎಲ್ಲ ಕೇಸ್ ಪೇಪರ್ ಅವ್ರಿಗೆ ಏನೇನು ತೊಂದರೆ ಆಗೈತಿ, ಏನಿಲ್ಲ, ಏನೈತಿ, ಅವ್ರು ಕೊಟ್ಟಂಥ ಮೆಡಿಕಲ್ ರಿಪೋರ್ಟ ಇವೆಲ್ಲ ತೊಗೊಂಡಾಗ ನಾವೆಲ್ಲ ಅದನ್ನು ರಿಪೋರ್ಟ್ ಬರ್ಕೊಂಡು ಸ್ಟಡಿ ಮಾಡಿ ಇದನ್ನು ಕೊಡ್ಬೇಕು ಸರ್. ಇಲ್ಲಿ ಡೇಟ್ ಐತೆ ನೋಡಿ 2006 ಸರ್. ಇನ್ನೂ ಬದುಕ್ಯಾರೆ ಅವರು. ವೈರಸ್ ಇರೋದಾರೆ, ಅದು ಪಾಸಿಟಿವ್ ವೈರಸ್ ಇರೋದಾರೆ, ಅದು ಇರುತ್ತಕ್ಕ ಅವ್ರು ಆರಾಮಿರ್ತಾರೆ, ಏನು ತೊಂದರೆ ಇಲ್ಲ. ಈ ರೀತಿ ಇದನ್ನೆಲ್ಲ ನಾಟಿ ವೈದ್ಯರು ನಾವು ಏನು ಮಾಡ್ಬೇಕು ಸರ್, ಅಭ್ಯಾಸ ಮಾಡಿ ಆಯಾ ಚೂರ್ಣಗಳನ್ನು ಕೂಡಿಸಿದಕ್ಕೆ ಕೊಡಬೇಕು. ಇದು ಪದ್ಧತಿ. ಇದನ್ನು ಬಿಟ್ಟು ನಾವು ಏನೋ ಬೇರೆ ಏನೋ ಮಾಡ್ತೀವಿ ಅಂದ್ರೆ ಚೂರ್ಣಗಳನ್ನು ಮಿಕ್ಸ್ ಮಾಡೋದು ರೀ.